ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಸಾವಿರಾರು ಮೊಲಗಳು ವಾಸಮಾಡುತ್ತಿದ್ದವು. ಸಸ್ಯಾಹಾರಿಗಳಾದ ಅವುಗಳಿಗೆ ಕಾಡಿನ ಮಾಂಸಾಹಾರಿ ಮೃಗಗಳ ಕಾಟವು, ಜೊತೆಗೆ ಬೇಟೆಗೆ ಬರುತ್ತಿದ್ದ ಬೇಡರ ಕಾಟವು ಬರಬರುತ್ತಾ ಹೆಚ್ಚಾಗಿ ಅವುಗಳ ಬಾಳು ಬಹಳ ಕಷ್ಟವಾಯಿತು. ಯಾವ ಹೊತ್ತಿನಲ್ಲಿ ಎತ್ತ ಕಡೆಯಿಂದ ಏನೂ ಆಪತ್ತೋ ಎಂದು ಸದಾ ಭಯದಿಂದ ನಡುಗುತ್ತಾ ಅವು ಕಂಗೆಟ್ಟು ಹೋಗಿದ್ದವು. ಕೊನೆಗೆ ಅವೆಲ್ಲ ಒಟ್ಟಿಗೆ ಕುಳಿತು, ಪ್ರಾಣವಿದ್ದರೆ ತಾನೇ ಭಯ, ನಾವೆಲ್ಲ ಒಟ್ಟಾಗಿ ಅದನ್ನೇ ಕಳೆದುಕೊಂಡು ಬಿಟ್ಟರೆ ಕೂಡಲೇ ನೀರಿನಲ್ಲಿ ಧುಮುಕಿ ಸತ್ತರೆ ನಿಶ್ಚಿಂತೆಯಾಗಿರುತ್ತದೆ ಎಂದು ತೀರ್ಮಾನ ಮಾಡಿದವು. ಅವೆಲ್ಲ ಒಂದೇ ಗುಂಪಿನಲ್ಲಿ ಒಂದು ಕೆರೆಯ ಸಮೀಪಕ್ಕೆ ಹೋದವು. ಇವು ನೀರನ್ನು ಸಮೀಪಿಸುತ್ತಿದ್ದಂತೆಯೇ ಇವುಗಳ ಗದ್ದಲ ಕೇಳಿ ತೀರದಲ್ಲಿ ಕುಳಿತಿದ್ದ ನೂರಾರು ಕಪ್ಪೆಗಳು ಭಯದಿಂದ ಚೆಲ್ಲಾಪಿಲ್ಲಿಯಾಗಿ ನೀರಿಗೆ ಧುಮುಕಿ ಬೇಗ ಬೇಗ ಈಜಿಕೊಂಡು ಹೋದವು. ಕಪ್ಪೆಗಳು ಹಾಗೆ ಮಾಡಿದ್ದನ್ನು ನೋಡಿ ಮೊಲಗಳ ಮುಂದಾಳು ತನ್ನ ಜೊತೆಯವರನ್ನು ಕುರಿತು, ಅಬ್ಬಾ ಗೆಳೆಯರೇ, ನಮ್ಮ ಪಾಡು ಇನ್ನೂ ಅಷ್ಟೇನೂ ಕೇಡಾಗಿಲ್ಲ ಅಂತ ಕಾಣಿಸುತ್ತೆ. ನೋಡಿ, ಸಾಧು ಜೀವಿಗಳಾದ ನಮ್ಮನ್ನು ನೋಡಿ ಬೆದರಿ ದಿಕ್ಕೆಟ್ಟು ನೀರಿಗೆ ಬೀಳುವಂಥ ಪರಿಸ್ಥಿತಿ. ನಮಗಿಂತ ಪುಕ್ಕಲು ಜೀವಿಗಳೂ ಇದ್ದಾರೆ ಲೋಕದಲ್ಲಿ ಎಂದು ಹೇಳಿ ಧೈರ್ಯ ತಂದುಕೊಂಡು ತನ್ನ ಗುಂಪನ್ನು ಹಿಂದಕ್ಕೆ ಕರೆದುಕೊಂಡು ಹೋಯಿತು. ನೀತಿ: ನಿನ್ನ ಕಷ್ಟವೇ ಹಿರಿದೆಂದು ಹಲುಬದಿರು, ಅನ್ಯರ ಕಷ್ಟವ ನೋಡಿ ಧೈರ್ಯದಿಂದಿರು.